ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರು ಎದುರಿಸುವ ಹಲವು ರೀತಿಯ ಸಮಸ್ಯೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳ ಉಪಟಳದ ಸಮಸ್ಯೆಯೂ ಸೇರಿಕೊಂಡಿದೆ. ಅರಣ್ಯದಂಚಿನಲ್ಲಿರುವ ಜಿಲ್ಲೆಯ ಬೆಳ್ತಂಗಡಿ, ಕಡಬ, ಪುತ್ತೂರು, ಸುಳ್ಯ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಅಂಕಿಅಂಶಗಳ ಲೆಕ್ಕಾಚಾರದ ಪ್ರಕಾರ 4-5 ವರ್ಷಗಳ ಜಿಲ್ಲೆಯದ್ದೇ ಆನೆಗಳು ಎಂದು ಗುರುತಿಸಲ್ಪಟ್ಟಿರೋದು ಕೇವಲ 20. ಆದರೆ ಕಳೆದ 2 ವರ್ಷಗಳಲ್ಲಿ ಈ ಸಂಖ್ಯೆ 100ರ ಗಡಿ ದಾಟಿದೆ. ಈ ಸಂಖ್ಯೆಯ ಹೆಚ್ಚಳಕ್ಕೆ ಪ್ರಮುಖವಾದಂತಹ ಕಾರಣ ಪಕ್ಕದ ಕೇರಳ ರಾಜ್ಯ ಮತ್ತು ಗಡಿ ಜಿಲ್ಲೆಗಳಿಂದ ಜಿಲ್ಲೆಗೆ ಭೇಟಿ ನೀಡುತ್ತಿರುವ ಆನೆಗಳು. ಸುಳ್ಯ, ಕಡಬ ಮತ್ತು ಪುತ್ತೂರು ತಾಲೂಕಿನ ಎಲ್ಲಾ ಕಡೆಗಳಿಗೂ ಕೇರಳದ ಭಾಗದಿಂದ ಆಗಮಿಸುವ ಆನೆಗಳು ಹಾನಿಯನ್ನ ಮಾಡ್ತಾ ಇವೆ. ಮಂಡೆಗೋಲು ಅರಣ್ಯದಿಂದ ಪಯಸ್ವಿನಿ ನದಿಯನ್ನ ದಾಟಿ ಈ ಆನೆಗಳು ಮರ್ಕಂಚ, ಅರಂತೋಡು, ಸಂಪಾಜೆ, ಪಾಣಾಜೆ, ಪೆರ್ಲಂಪಾಡಿ ಮೊದಲಾದ ರಕ್ಷಿತಾರಣ್ಯದ ಮೂಲಕ ಸಾಗಿ ಕಾಡಿನಂಚಿನಲ್ಲಿರುವ ಕೃಷಿ ಭೂಮಿಗಳಿಗೆ ನುಗ್ಗಿ ಹಾನಿಯನ್ನ ಮಾಡ್ತಾ ಇವೆ. ಕೃಷಿ ತೋಟಗಳಿಗೆ ಅಳವಡಿಸಿದ ನೀರಿನ ಪೈಪ್ಗಳನ್ನು ಒಡೆದು ಹಾಕಿ ಅಪಾರ ನಷ್ಟಕ್ಕೆ ಕೂಡ ಕಾರಣವಾಗಿದೆ. ಆನೆಗಳು ಜನವಸತಿ ಪ್ರದೇಶಗಳಿಗೆ ಬರುವುದನ್ನು ತಡೆಯಲು ರಾಜ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸುವ ಘೋಷಣೆಯನ್ನ ಮಾಡಿತ್ತು. ಆದರೆ ಆ ಘೋಷಣೆಯಾಗಿಯೇ ಉಳಿದಿದೆ. ಸರ್ಕಾರ ಕೂಡಲೇ ಈ ತಂಡವನ್ನು ರಚಿಸುವ ಜೊತೆಗೆ ರ್ಯಾಪಿಡ್ ರೆಸ್ಕ್ಯೂ ಫೋರ್ಸ್ ಅನ್ನು ಕೂಡ ರಚಿಸಬೇಕು. ಈ ತನಕ ಆನೆ ದಾಳಿಯಿಂದ ಹಾನಿಯಾದವರಿಗೆ ನೀಡಬೇಕಾದಂತಹ 4 ಕೋಟಿ ರೂಪಾಯಿಗಳ ಘೋಷಿತ ಪರಿಹಾರವನ್ನ ಶೀಘ್ರ ಬಿಡುಗಡೆಗೊಳಿಸಬೇಕು ಮತ್ತು ಈ ತನಕ ಆದ ಸುಮಾರು 40 ಕೋಟಿ ರೂಪಾಯಿಗಳ ಕೃಷಿ ಹಾನಿಯನ್ನು ನೀಡಲು ಕೂಡ ಸರ್ಕಾರ ಮುಂದಾಗಬೇಕು ಎನ್ನುತ್ತಾರೆ ಸ್ಥಳೀಯ ರೈತ ಮುಖಂಡರಾದ ಸುನಿಲ್ ಬೋರ್ಕರ್ ಅವರು. ಕೃಷಿಕರಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಈಗ ಕೃಷಿಕರಿಗೆ ದೊಡ್ಡ ಮಟ್ಟಿನ ಸಮಸ್ಯೆ ಆಗಿರುವಂಥದ್ದು ವನ್ಯಜೀವಿಗಳಿಂದ ಕೃಷಿಗೆ ಆಗುತ್ತಿರುವ ಹಾನಿ. ಅದರಲ್ಲಿ ವಿಶೇಷವಾಗಿ ಆನೆ. ದಕ್ಷಿಣ ಕನ್ನಡದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದಲ್ಲಿ ವಾಸವಾಗಿರುವ ಆನೆಗಳು ಇದ್ದು ಲಿಮಿಟೆಡ್ ಸಂಖ್ಯೆಯಲ್ಲಿತ್ತು. ಸುಮಾರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20-30 ಆನೆಗಳಿದ್ವು. ಆದರೆ ಪ್ರಸ್ತುತ ಈಗ 2025ನೇ ಇಸವಿಯಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಅಂದರೆ ವಿಶೇಷವಾಗಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಕಡಬ ಈ 4 ತಾಲೂಕುಗಳಲ್ಲಿರುವ ಒಟ್ಟು ಆನೆಗಳ ಸಂಖ್ಯೆ 100ಕ್ಕೂ ಹೆಚ್ಚು ಇದೆ ಎಂಬುದು ನಮ್ಮ ಖಚಿತವಾದ ಅಭಿಪ್ರಾಯ. ಇದು ಎಲ್ಲಿಂದ ಬರ್ತಾ ಇವೆ ಅಂತ ಹೇಳಿದ್ರೆ ಕೇರಳದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆಗಳು ಬರ್ತಾ ಇವೆ. ಕೊಡಗಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಸುಳ್ಯ ತಾಲೂಕಿಗೆ ಬರ್ತಾ ಇದೆ. ಸಕಲೇಶ್ಪುರ ಭಾಗದಿಂದ ಕಡಬ ತಾಲೂಕಿಗೆ ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಿಂದ ಬೆಳ್ತಂಗಡಿಗೆ ಬರ್ತಾ ಇದೆ. ಒಟ್ಟು 60% ಭಾಗದಷ್ಟು ಆನೆಗಳು ನಮ್ಮ ಸುಳ್ಯ ತಾಲೂಕಿನಲ್ಲೇ ಕಾನ್ಸಂಟ್ರೇಟೆಡ್ ಆಗಿ ಆನೆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ETF ಎಲಿಫೆಂಟ್ ಟಾಸ್ಕ್ ಫೋರ್ಸ್ಗಳನ್ನು ರಚನೆ ಮಾಡಬೇಕು ಅಂತ ಕೇಳ್ತಾ ಇದ್ದೆವು. ಹಿಂದಿನ ಬಜೆಟ್ ಅಧಿವೇಶನದಲ್ಲಿ ಘೋಷಣೆ ಆಗಿತ್ತು, ಆದರೆ ಇಲ್ಲಿವರೆಗೆ ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು. ಕೇವಲ ETF ಮಾತ್ರ ಅಲ್ಲ, ಸುಳ್ಯ, ಕಡಬ ಮತ್ತು ಬೆಳ್ತಂಗಡಿಗೆ RRT ರ್ಯಾಪಿಡ್ ರಿಯಾಕ್ಷನ್ ಫೋರ್ಸ್ ಅದನ್ನು ರಚನೆ ಮಾಡಬೇಕು.